ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಕೊಡ್ತಾ ಇರೋ ಟಿಪ್ಸ್ ಏನಂದರೆ, ಆರಿ ವರ್ಕ್ ಕಲಿಯೋರಿಗೆ ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ಗಳು. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬಿಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕೆಂದರೆ ನಾನು ಒಂದೇ ಟಿಪ್ಸ್ ಹೇಳ್ತಾ ಇಲ್ಲ ನಿಮಗೆ, ಕೆಲವು ಟಿಪ್ಸ್ ಹೇಳ್ತಾ ಇದ್ದೀನಿ ಸಿಲ್ಕ್ ಥ್ರೆಡ್ ಬಗ್ಗೆ. ಸಿಲ್ಕ್ ಥ್ರೆಡ್ ನೋಡಿ, ನಾನು 2 ಟೈಪ್ಸು ಯೂಸ್ ಮಾಡ್ತೀನಿ. ಇದಾವೆ ಮಾರ್ಕೆಟಲ್ಲಿ ತುಂಬ ಕ್ವಾಲಿಟೀಸಲ್ಲಿದ್ದಾವೆ, ತುಂಬಾ ಕಂಪನಿದಿದ್ದಾವೆ. ಆದರೆ ನನಗೆ ಸಿಗೋ ಜಾಗದಲ್ಲಿ ಬೆಲ್ ಮತ್ತು ಬುಲೆಟು ತುಂಬಾ ಒಳ್ಳೆ ಥ್ರೆಡ್ಗಳು. ಅದರಲ್ಲೂ ನೀವು ಕ್ವಾಲಿಟಿನ ನಾನು ತೋರಿಸ್ತೀನಿ ಯಾವ ಥರ ಅಂತ. ಓಕೆ, ನಾನು ನಿಮಗೆ ಬರೀ ಥ್ರೆಡ್ ಬಗ್ಗೆ ಹೇಳ್ತಾ ಇಲ್ಲ, ಅದರಿಂದ ಏನೇನು ಯಾವ್ಯಾವ ಥರ ಯೂಸಸ್ಗಳು ಹೇಳ್ತಾ ಇದ್ದೀನಿ, ಟಿಪ್ಸ್ಗಳೇ ಕೊಡ್ತಾ ಇದ್ದೀನಿ. ಮತ್ತು ನಿಮಗೆ ಆರಿ ವರ್ಕ್ ಮಾಡುವಾಗ ಹೇಗೆಲ್ಲ ಯೂಸ್ ಮಾಡಬೇಕು ನೀವು ಸಿಲ್ಕ್ ಥ್ರೆಡ್ಡನ್ನ, ನಿಮಗೆ ಆರಿ ವರ್ಕ್ ಮಾಡೋಕ್ಕೆ ಈಸಿ ಆಗೋ ಹಾಗೆ ಅಂತ ಕೆಲವು ನಾನು ಟ್ರಿಕ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ ನೋಡಿ, ನಾನು 2 ಥ್ರೆಡ್ಡನ್ನು ಬಿಚ್ಚಿಟ್ಟಿದ್ದೀನಲ್ಲಿ. ನೋಡಿ, ಈ ಕಡೆ ಬೆಲ್ ಥ್ರೆಡ್ ಇದೆ, ಈ ಕಡೆ ಬುಲೆಟ್ ಇದೆ. ಬೆಲ್ ಶೈನಿಂಗ್ ಹೇಗಿದೆ ನೋಡಿ, ಬುಲೆಟ್ ಥ್ರೆಡ್ ಶೈನಿಂಗ್ ಹೇಗಿದೆ ನೋಡಿ. ಕಲರ್ಸು ಸ್ವಲ್ಪ ಡಿಫ್ರೆಂಟ್ ಕಲರು, ಒಂದು ಸೇಮ್ ಕಲರೇ ಸ್ವಲ್ಪ ಶೇಡ್ ಡಿಫ್ರೆಂಟ್ ಇದೆ ಅಷ್ಟೇ. ಆದರೆ ಶೈನಿಂಗ್ ನೋಡಿ ಹೇಗಿದೆ. ನಾನು ಹೆಚ್ಚಾಗಿ ಬುಲೆಟನ್ನು ಯೂಸ್ ಮಾಡ್ತೀನಿ, ಯಾಕೆಂದರೆ ಸೂಪರಾಗಿ ಬರುತ್ತೆ ಅದು. ನೋಡಿ, ಈ ಕಡೆ ನಾನು ಬುಲೆಟ್ದೇ ಮತ್ತೊಂದು ಥ್ರೆಡ್ ಇಟ್ಟಿದ್ದೀನಿ, ಮತ್ತು ಈ ಕಡೆ ಬೆಲ್ಲಿದು ಇನ್ನೊಂದು ಥ್ರೆಡ್ ಇಡ್ತೀನಿ. ನೋಡಿ ನಿಮಗೆ ಒಂದೊಂದೇ ಥ್ರೆಡ್ ಕೊಟ್ಟರೆ ಗೊತ್ತಾಗಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಬೇರೆ ಬೇರೆ ಕಲರ್ ಕೂಡ ಇಟ್ಟು ತೋರಿಸ್ತಾ ಇರೋದು. ನೋಡಿ ಹೇಗೆ ಡಿಫ್ರೆನ್ಸ್ ನೋಡಿ, ಇದೆರಡು ಥ್ರೆಡ್ ಹೇಗೆ ಶೈನಿ ಆಗಿದೆ, ಅದೆರಡು ಥ್ರೆಡ್ ಹೇಗೆ ಸ್ವಲ್ಪ ಡಲ್ ಕಲರ್ ಆಗಿದೆ. ಈ ಶೈನಿ ಇರೋ ಥ್ರೆಡ್ಡನ್ನು ನೀವು ಯೂಸ್ ಮಾಡಿದರೆ ಸಿಲ್ಕ್ ಥ್ರೆಡ್ಡು ತುಂಬಾ ಡಿಸೈನ್ಗಳು ಸೂಪರಾಗಿ ಬರುತ್ತೆ. ಆದ್ದರಿಂದ ಬೆಲ್ಗಿಂತ ಬುಲೆಟು ನಿಮಗೆ ಬೆಟರ್ ಆಪ್ಷನ್ನು. ಇನ್ನೂ ಬೇರೆ ಬೇರೆ ಮಾರ್ಕೆಟ್ನಲ್ಲಿದೆ, ನೀವು ಇದೇ ಥರನೇ ಚೆಕ್ ಮಾಡಿ ತಗೊಳ್ಳಿ. ಓಕೆ, ಕೆಲವೊಂದು ಡೆಲಿಕೇಟ್ ಬರುತ್ತೆ, ಆದರೆ ನೀವು ಅಂಗಡಿಲೆಲ್ಲ ಕಟ್ ಮಾಡಿ ನೋಡೋಕ್ಕಾಗಲ್ಲ, ಮನೆಗೆ ತಂದು ಯೂಸ್ ಮಾಡಿನೇ ನೋಡಬೇಕಾಗತ್ತೆ. ಕಟ್ ಮಾಡಿ ನೀವು ಈ ಥರ ಒಳ್ಳೆ ಶೈನಿ ಆಗಿರೋ ಥ್ರೆಡ್ಡನ್ನು ಯೂಸ್ ಮಾಡಿ, ಆಮೇಲೆ ಮನೆಗೆ ತಂದು ಬೇಕಾದರೆ ಕಟ್ ಮಾಡಿ ಯೂಸ್ ಮಾಡಿ ನೋಡ್ಕೊಳ್ಳಿ. ಓಕೆ ನೋಡಿ, ನಿಮಗೆ ನಂಬರ್ ಕೊಟ್ಟಿರ್ತಾರೆ. ಒಂದು ವೇಳೆ ನೀವು ಸಿಲ್ಕ್ ಥ್ರೆಡ್ಡನ್ನು ಯೂಸ್ ಮಾಡುವಾಗ ಸೇಮ್ ಅದೇ ಕಲರೇ ಬೇಕು ಅನ್ನೋದಾದರೆ ಅಲ್ಲಿ ನಂಬರ್ಸ್ ಇರುತ್ತೆ, ಶೇಡ್ ನಂಬರ್ ಇರುತ್ತೆ. ಆ ನಂಬರನ್ನು ತೋರಿಸಿದ್ರೆ ಸಾಕು, ಕೊಡ್ತಾರೆ ಅಂಗಡೀಲಿ. ಅಂದರೆ ನೀವು ಯಾವ ಬ್ರ್ಯಾಂಡ್ ಇದು ಶೇಡ್ ಅಂತ ಹೇಳಿ, ಬೆಲ್ ಆದರೆ ಬೆಲ್ಲು, ಬುಲೆಟ್ ಇದಾದರೆ ಬುಲೆಟು. ಅದು ನಿಮಗೆ ನೋಟ್ ಮಾಡ್ಕೊಳ್ಳೋಕ್ಕೆಲ್ಲ ಬುಕ್ಕೆಲ್ಲ ನೋಟ್ ಮಾಡ್ಕೋಬೇಕಲ್ಲ, ಅದ್ರ ಬದಲು ಏನು ಮಾಡ್ಬೋದು ಅಂತ ಐಡಿಯಾ ಕೊಡ್ತೀನಿ ನೋಡಿ. ಅದು ಪೇಪರನ್ನು ಮಡಚಿಬಿಟ್ಟು ಅದು ರೋಲ್ ಇದೆಯಲ್ಲ ಅದ್ರ ಒಳಗೆ ಇಟ್ಕೋಬೇಕು. ಓಕೆ, ಇದು ಬೆಲ್ಲಿದು ನೋಡಿ, ಈ ಥರ ಮಡಚಿ ಆ ರೋಲ್ ಇದೆಯಲ್ಲ ಅದ್ರ ಒಳಗಡೆ ಹೀಗೆ ಇಟ್ಬಿಡಿ, ಅಲ್ಲಿರುತ್ತೆ, ಅದು ಎಲ್ಲೂ ಮಿಸ್ ಆಗೋದಿಲ್ಲ. ಮತ್ತು ನಿಮಗೆ ಆ ಥ್ರೆಡ್ ಖಾಲಿ ಆದಾಗ ಸೇಮ್ ಥ್ರೆಡ್ ಬೇಕು ಅಂದರೆ ಅದು ಪೇಪರ್ ತೊಗೊಂಡೋಗಿ ನೀವು ಅಂಗಡೀಲಿ ತೋರಿಸಿ ತರ್ಬೋದು. ನೋಡಿ, ಇದು ನಿಮಗೆ ಸೆಕೆಂಡ್ ಟಿಪ್ಪು. ಅಂದರೆ ಫಸ್ಟ್ ಟಿಪ್ ಏನಂತ ಅರ್ಥ ಆಯ್ತಲ್ವ? ಥ್ರೆಡ್ಡನ್ನು ಯಾವ ಥರ ನೀವು ಕ್ವಾಲಿಟಿ ಚೆಕ್ ಮಾಡಿ ಅಂಗಡೀಲಿ ತೊಗೊಬೇಕು ಅನ್ನೋದು ಒಂದು ಟಿಪ್. ಆದರೆ ಮತ್ತೆ ಅಂಗಡೀಲಿ ತಗೊಳ್ಳುವಾಗ ನೀವು ಈ ದಾರನ ತಗೊಂಡು ಹೋಗೋ ಬದಲು ನಂಬರ್ನ ತೋರಿಸಿದ್ರೆ ಕೊಡ್ತಾರೆ, ಬ್ರ್ಯಾಂಡಿದು ಸೇಮ್ ಬ್ರ್ಯಾಂಡ್ ಬೇಕಾದರೆ. ಅದು ಕಳೆದು ಹೋಗಬಾರ್ದು ಅಂತ ಹೇಳಿ ಆ ಪೇಪರ್ನ ಯೂಸ್ ಮಾಡುವಾಗ ತೆಗೆದು ಅದು ಹೋಲೊಳಗೆ ಇಟ್ಕೊಳ್ಳಿ. ಓಕೆ ನೋಡಿ, ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಕ್ವಾಲಿಟಿ ಹೇಗಿದೆ ನೋಡಿ. ನನಗೆ ಇದು ತುಂಬ ಇಷ್ಟ ಆಗುತ್ತೆ, ತುಂಬ ಶೈನಿ ಮತ್ತು ಸ್ಟ್ರಾಂಗ್ ಇರುತ್ತೆ, ಡಿಸೈನ್ ಎಲ್ಲ ಸೂಪರಾಗಿರುತ್ತೆ. ಓಕೆ, 2 ಟಿಪ್ ಆಯ್ತಲ್ವ. ಈಗ 3ನೇ ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ. ನೀವು ಸಿಲ್ಕ್ ಥ್ರೆಡ್ಡನ್ನು ಯೂಸ್ ಮಾಡ್ತೀರಾ ಅಲ್ವಾ, ಅಂದರೆ ನೀವು ಯಾವುದಾದ್ರೂ ಒಂದು ಡಿಸೈನಿಗೆ ಸಿಲ್ಕ್ ಥ್ರೆಡ್ಡನ್ನು ಯೂಸ್ ಮಾಡಿ ಉಳಿದ ಥ್ರೆಡ್ಡನ್ನು ಹೇಗಿಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ಹೇಗಿಡಬೇಕು ಅಂದರೆ ನೋಡಿ, ಈ ದಾರದಲ್ಲಿ ನಾನು ತೋರಿಸ್ತೀನಿ ನಿಮಗೆ ಬಿಡಿಸಿ ಹೇಗೆ ಇಡಬೇಕು ಅಂತ ಹೇಳಿ. ಒಂದು ಪೇಪರ್ ಪ್ಲಾಸ್ಟರ್ ಬರುತ್ತೆ ಗೊತ್ತಾ, ನಾನು ಲಾಸ್ಟ್ ಕ್ಲಾಸಲ್ಲಿ ಫ್ರೇಮ್ಗೆ ಸುತ್ತಿ ತೋರಿಸಿದ್ದೆ ಪೇಪರ್ ಪ್ಲಾಸ್ಟರ್, ಪೇಪರ್ ಗಮ್ ಟೇಪ್ ಬರುತ್ತೆ. ಅದು ಒಂದು ಚಿಕ್ಕದು ಈ ಥರ ಅರ್ಧ ಇಂಚಿಗೆ ಬರುತ್ತೆ. ಆ ಅರ್ಧ ಇಂಚಿದು ಅಥವಾ 1 ಇಂಚಿದು ತೊಗೊಂಡು ಬಂದಿಟ್ಕೊಳ್ಳಿ. ತೊಗೊಂಡು ಬಂದಿಟ್ಕೊಂಡು ನೀವೇನು ಮಾಡಬೇಕು ಅಂದರೆ, ಈ ಥರ ದಾರ ಉಳಿದ್ರೆ ಆ ದಾರನ ಎಂಡ್ ಟಿಪ್ ಇದೆ ನೋಡಿ, ಈ ಥರ ಸುತ್ತಬಿಟ್ಟು ಎಷ್ಟು ದಾರ ಯೂಸ್ ಮಾಡಿದ್ದೀರೋ ಅಷ್ಟು ದಾರನ ಎಂಡ್ ಆಗುತ್ತಲ್ವ, ಆ ಎಂಡ್ ಟಿಪ್
ಟಿಪ್ ಇರೋ ಜಾಗದಲ್ಲಿ ಪೇಪರ್ ಪ್ಲಾಸ್ಟರ್ನ ಅಂಟಿಸಿಡಿ. ನಿಮಗೆ ಬೇಕಾದಾಗೆಲ್ಲ ನೀವು ಪೇಪರ್ ಪ್ಲಾಸ್ಟರ್ನ ತೆಗೆದುಬಿಟ್ಟು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಅದು ನೋಡಿ ತೋರಿಸ್ತೀನಿ, ಸೈಡಿಂದ ಜಾರ್ಕೊಂಡು ಬಿಡಿಸ್ಕೊಂಡು ಹೋಗಿಬಿಡುತ್ತೆ. ಸಿಲ್ಕ್ ಅಲ್ವಾ, ತುಂಬ ನೈಸ್ ಇರೋದ್ರಿಂದ ದಾರ ಹಿಂಗಿರಲ್ಲ ನೋಡಿ, ಈ ಥರ ಸೈಡಿಗೆ ಬಂದು ಎಲ್ಲರೂ ಇಟ್ಬಿಟ್ರೆ ಅದು ಬಿಡ್ಸ್ಕೊಂಡು ಹೋಗಿಬಿಡುತ್ತೆ. ಆವಾಗ ನಿಮಗೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಬಿಡ್ಸೋಕ್ಕೆ ಹೋಗಿಬಿಟ್ರೆ ಗಂಟೆಲ್ಲ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಥರ ಪೇಪರ್ ಪ್ಲಾಸ್ಟರ್ದೊಂದು ಟೇಪ್ ತಂದಿಟ್ಕೊಳ್ಳಿ, ಗಮ್ ಟೇಪನ್ನು. ಅದರಲ್ಲಿ ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಆ ಟಿಪ್ಪು ಚೆನ್ನಾಗಿ ಸುತ್ತಬಿಟ್ಟು, ಆ ಟಿಪ್ಪು ಬರುತ್ತಲ್ವ ಕರೆಕ್ಟಾಗಿ ತುದಿ, ಆ ಜಾಗಕ್ಕೆ ಬರುವಾಗ ಹಿಂಗೆ ಉದ್ದ ಕಟ್ ಮಾಡಿ ಅಂಟಿಸ್ಬಿಡಿ. ಓಕೆ, ಅದೇನೂ ಆಗಲ್ಲ ನಿಮಗೆ ಗಮ್ ಟೇಪ್ ಹಾಕೋದ್ರಿಂದ, ತುಂಬಾ ಆರಾಮಾಗಿ. ನಾನಂತೂ ಅದೇ ಟೇಪನ್ನೇ ತೆಗೆದು ಅದೇ ಟೇಪನ್ನೇ ಹಾಕ್ತಾಯಿರ್ತೀನಿ, ಏನೂ ಆಗಲ್ಲ. ಓಕೆ, ಇದೊಂದು ಟಿಪ್ಪು ನಿಮಗೆ. ಈಗ ನೆಕ್ಸ್ಟ್ ಟಿಪ್ ಏನಂದರೆ, ನಿಮಗೆ 2 ದಾರನ ಯೂಸ್ ಮಾಡಬೇಕು. ನೀವು 2 ಎಳೆ ದಾರ ತಗೊಳ್ತೀರಲ್ವ, 2 ಎಳೆ ದಾರ ತಗೊಂಡು ನೀವು ಡಿಸೈನ್ ಹಾಕೋಕ್ಕೆ 2 ಎಳೆ ದಾರ ತಗೊಳ್ಳೋದ್ರಿಂದ ನೀವು ಸೇಮ್ ಕಲ್ಲರು 2 ತಗೋಬೇಕು. ಒಂದು ವೇಳೆ ನಿಮಗೆ ಚಿಕ್ಕ ಡಿಸೈನಿಗೆ ಆದರೆ ನೀವು ಒಂದರಲ್ಲೇ ಸ್ವಲ್ಪ ಉದ್ದ ಎಳ್ಕೊಂಡು ಮಡ್ಚ್ಕೊಂಬಿಡ್ಬೋದು. ಆದರೆ ಏನು ಗೊತ್ತು, ನೀವು ಡಿಸೈನ್ ಹಾಕೋ ಬರ್ದಲ್ಲಿ ಕೆಳಗಡೆ ಗಂಟೆಲ್ಲ ಆಗಿಬಿಟ್ರೆ, ಇಲ್ಲ ಅಂದರೆ ಯಾವುದಾದ್ರೂ ಬೇರೆ ಖಾಲಿಯಾಗಿರೋದಕ್ಕೆ ಸುತ್ಕೋಬೇಕು. ಅದೆಲ್ಲ ಕೆಲಸ ಜಾಸ್ತಿ ಅಲ್ವಾ, ಅದಕ್ಕೆ ಡಬಲ್ ಥ್ರೆಡ್ಡು ತಗೋಬೇಕು ನೀವು. ಓಕೆ, ಈಗ ನೆಕ್ಸ್ಟ್ ಟಿಪ್ ಏನಂದರೆ ನೋಡಿ, ನಾನು ಹೆಣ್ಣಾಟ ಹಾಕುವಾಗ ಈ ಥರ ಗಂಟು ಹಾಕ್ಕೊಳ್ತೀವಿ ನೋಡಿ, ಹೆಣ್ಣಾಟಲ್ಲ ಗಂಟು ಹಾಕ್ಕೊಳ್ತೀವಲ್ವ, ಈ ಥರ ನಾವು ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೆ 2 ಎಳೆ ದಾರ ತೊಗೊಂಡು ಹೀಗೆ ಎಂಡಲ್ಲಿ ಈ ಥರ ನಾಟ್ ಹಾಕ್ಕೊಳ್ತೀವಲ್ವ. ನೋಡಿ, ನಾಟ್ ಹಾಕ್ಕೊಂಡ ತಕ್ಷಣ ನಾಟ್ ಎಷ್ಟು ದೊಡ್ಡಕ್ಕೆ ಬಿತ್ತಲ್ವ, ನೋಡ್ಕೊಳ್ಳಿ, ತೋರಿಸ್ತಾ ಇದ್ದೀನಲ್ಲ, ನಾಟ್ ನೋಡಿ ಎಷ್ಟು ದೊಡ್ಡಕ್ಕೆ ಬಿತ್ತು. ಅದನ್ನು ನೀವು ಟ್ರೇಯಿಂದ ಅಡಿಗಡೆ ಅಂದರೆ ಫ್ರೇಮಿಂದ ಅಡಿಗಡೆ ತರ್ತೀರ. ಫ್ರೇಮಿಂದ ಅಡಿಗಡೆ ತಂದಾಗ ನಾನು ಅದನ್ನು ಉಲ್ಟದಲ್ಲಿ ತೆಗೆದು ತೋರಿಸ್ತೀನಿ, ಯಾವ ಥರ ಕಾಣಿಸುತ್ತೆ ಅಡಿಗಡೆ ಅಂತ ಹೇಳಿ. ಇದು ಆ್ಯಕ್ಚುಲಿ ಮೇಲ್ಗಡೆಯಿಂದನೇ ತೋರಿಸ್ತಾ ಇದ್ದೀನಿ ನಾನು ಮೇಲ್ಗಡೆಯಿಂದ ಅಡಿಗಡೆ ತೆಗಿತಾ ಇದ್ದೀನಿ. ಅಂದರೆ ಇದು ಅಡಿಗಡೆಯಿಂದ ಮೇಲೆ ತೆಗೆದಾಗ ಈ ಥರ ಬರುತ್ತೆ ಅಲ್ವಾ. ಈಗ ನೀವು ಫ್ರೇಮಿನ ಅಡಿಯಿಂದ ಸಿಲ್ಕ್ ಥ್ರೆಡ್ಡನ್ನು ಮೇಲಕ್ಕೆ ಎಳೆದಾಗ ಅಡಿಗಡೆ ಈ ಥರ ಗಂಟು ಬರುತ್ತೆ. ನೀವು ಪದೇ ಡಿಸೈನಿಗೆ ಚೇಂಜ್ ಮಾಡುವಾಗಲಿ ಅಥವಾ ಪದೇ ಈ ಥರ ಗಂಟು ಹಾಕ್ಕೊಳ್ಳೋ ಪರಿಸ್ಥಿತಿ ಬಂದಾಗಲಿ ಇಡೀ ಬ್ಲೌಸು ಬ್ಯಾಕ್ ಸೈಡೆಲ್ಲ ಈ ಥರ ಗಂಟಾಗಿ ಕೂತ್ಕೊಳ್ಳುತ್ತೆ ಅಲ್ವಾ. ಈ ಥರ ಗಂಟಾಗಿ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಅಡಿಗಡೆ ಲೈನಿಂಗ್ ಕೊಟ್ಟು ಬ್ಲೌಸೇನೋ ಹೊಲಿತಾರೆ. ಆದರೆ ನಿಮಗೆ ಅದು ಏನು ಅನಿಸುತ್ತೆ ಅಂದರೆ ಒಂಥರ ಒಂದು ಕಡೆ ಉಬ್ಬಿದಾಗೆ ಉಬ್ಬೆಲ್ಲ ಹಾಗೆ ಐರನ್ ಮಾಡಿದಾಗ ಫಿನಿಶಿಂಗ್ ಕಾಣದೇ ಇರೋ ಹಾಗೆಲ್ಲ ಕಾಣಿಸುತ್ತೆ ಅಲ್ವಾ. ಅದಕ್ಕೆ ನಾನೊಂದು ಟಿಪ್ ಕೊಡ್ತಾಯಿದ್ದೀನಿ, ಏನಂದರೆ ನೋಡಿ, ನೀವು ಈ ಥರ ದಾರನ ಗಂಟು ಹಾಕ್ಕೊಳ್ದೇನೆ, ಗಂಟನ್ನು ಹಾಕಿಕೊಳ್ಳಬಾರದು. ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತಿದ್ದೀನಿ. ಹಾಕ್ಕೊಳ್ದೇನೆ ಈ ಥರ ನೀವು ಮೇಲಕ್ಕೆ ದಾರನ ತೆಗೆದು ಆಮೇಲೆ ನೀವು ಆ ಕಡೆ ಸ್ಟಾರ್ಟಿಂಗ್ ಟಿಪ್ ಅಲ್ಲ ನೋಡಿ, ಸ್ಟಾರ್ಟಿಂಗ್ ದಾರ ಅಲ್ಲ, ನೆಕ್ಸ್ಟ್ ನೀವು ಉದ್ದ ದಾರನ ಕೊಡ್ತಾ ಹೋಗ್ತಿರಲ್ಲ, ಆ ಉದ್ದ ದಾರನ ಹೆಣ್ಣಾಟನ್ನು ಹಾಕೋಕ್ಕೆ ನಿಮಗೆ ತೋರಿಸಿದ್ದೀನಲ್ವ ನಾನು. ಗೊತ್ತಿಲ್ಲ ಆದರೆ ವಿಡಿಯೋ ಹಾಕಿದ್ದೀನಿ ನಾನು, ಹೆಣ್ಣಾಟಿದ್ದು ಕ್ಲಾಸು, ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನೋಡಿ, ಆ ದಾರ ತೆಕ್ಕೊಂಡ್ರೆ ಈ ಥರ ಮೇಲೆ ಬರುತ್ತೆ. ಯಾವ್ದು ಹೇಳಿ, ಮಡ್ಚ್ಕೊಂಡಿರ್ತೀರಲ್ಲ ಸ್ಟಾರ್ಟಿಂಗ್ ದಾರ, ಹಿಂಗೆ ಮಡ್ಚ್ಕೊಂಡಿರ್ತೀರಲ್ವ 2 ಎಳೆ, ಆ ದಾರನ ನೀವು ಮೇಲಕ್ಕೆ ತೆಗಿಬಾರ್ದು. ಹೆಣ್ಣೊಟ್ಟು ಹಾಕುವಾಗ ನೀವು ಯಾವ ದಾರನ ಮೇಲಕ್ಕೆ ತೆಗಿಬೇಕಂದ್ರೆ ಮುಂದೆ ಚೈನಿಗೆ ಕೊಡ್ತಾ ಹೋಗ್ತೀರಲ್ವ, ಆ ದಾರನ ನೀವು ಮೇಲಕ್ಕೆ ತೆಗಿಬೇಕು. ಓಕೆ, ಹೆಣ್ಣೊಟ್ಟು ನಿಮಗೆ ಹಾಕೋಕ್ಕೆ ಗೊತ್ತೇ ಇದೆ ಅಂದ್ಕೊಂಡು, ಗೊತ್ತಿಲ್ಲ ಅಂದರೆ ನನ್ನದು ಕ್ಲಾಸು 6 ಇದೆ, 6 ಕ್ಲಾಸನ್ನು ಅಟೆಂಡ್ ಮಾಡಿ. ಅದರಲ್ಲಿ ನಾನು ಹೆಣ್ಣೊಟ್ಟು ಹಾಕೋದು ತೋರಿಸಿದ್ದೀನಿ, ಇದರಲ್ಲೂ ತೋರಿಸ್ತೀನಿ. ಇದೆಲ್ಲ ಹೆಣ್ಣೊಟ್ಟು ಟಿಪ್ಪೆ ನೋಡಿ. ಇದನ್ನು ಮೇಲಕ್ಕೆ ಎಳೆದ್ಬಿಟ್ಟು ಮುಂದೆ ಚೈನಿಗೆ ಕೊಡ್ತಾ ಹೋಗೋ ಕಡೆ ದಾರನ ಮೇಲಕ್ಕೆ ಇಟ್ಕೊಳ್ಳಿ. ನೋಡಿ, ಮತ್ತೊಂದು ಏನು ಗೊತ್ತಾ, ನೀವು ಸಿಲ್ಕ್ ಥ್ರೆಡ್ಡಲ್ಲಿ ದಾರನ ಕೆಳಗಡೆಯಿಂದ ತೆಗೆಯುವಾಗ ಮೇಲ್ಗಡೆ ದಾರ ಕೆಳಗೆ ಜಾರ್ತಾ ಇದೆ ಅಂದ್ಕೊಳ್ಳಿ. ನಿಮಗೇನಾಗುತ್ತೆ ಅಂದರೆ ಕೆಳಗಡೆ ದಾರನ ನೀವು ಸೂಜಿಗೆ ಕೊಡ್ತಾ ಇರುವಾಗ ಏನಾಗುತ್ತೆ, ಮೇಲ್ಗಡೆ ದಾರ ಕೆಳಗೆ ಎಳ್ಕೊಂಡಂಗೆ ಆಗ್ತಾ ಇರುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ಆ ಸಿಲ್ಕ್ ದಾರನ ಹೀಗೆ ಒಂದು ಬೆರಳಲ್ಲಿ ಹಿಡ್ಕೋಬೇಕು, ಸುಮ್ಮನೆ ಸೂಜಿಗೆ ಅಂಟಿಸ್ಕೊಂಡು ಹಿಡ್ಕೋಬೇಕು.
ಹಿಡ್ಕೊಂಡು ಅಡಿಗಡೆ ದಾರನ ಮೇಲಕ್ಕೆ ಎಳ್ಕೋಬೇಕು. ಓಕೆ, ಅಡಿಗಡೆ ದಾರನ ಮೇಲಕ್ಕೆ ಎಳ್ಕೊಂಡು ಆಮೇಲೆ ಮತ್ತೆ ಅದರೊಳಗಿಂದ ದಾರ ತೆಗೆದು ಎಣ್ಣಾಟ ಹಾಕೋದು. ನಿಮಗೆ ಎಣ್ಣಾಟ ಹಾಕೋದು ಗೊತ್ತಿದೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಅಂದರೆ ನಾನು ಈ ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ಹಾಕಿಕೊಂಡು ಕೆಳಗೆ ಎಳೆದ್ರಿ, ಈಗ ಅಡಿಗಡೆ ದಾರನ ಕೆಳಗೆ ಎಳಿಬೇಕು. ಎಣ್ಣಾಟ ಹಾಕೋರಿಗೆ ಗೊತ್ತಿರುತ್ತಲ್ವ, ಎಳೆದಾಗ ಸ್ವಲ್ಪ ಚೈನ್ ಉಳಿಯುತ್ತಲ್ವ, ಆ ಚೈನ್ನ ಕೆಳಗೆ ಫುಲ್ಲು ಜಗ್ಗಬೇಕಾಗುತ್ತೆ ನಾವು. ಆದರೆ ಜಗ್ಗಬೇಡಿ, ಆ ಚೈನ್ ಒಳಗಿಂದನೇ ನೆಕ್ಸ್ಟ್ ಚೈನ್ನ ಸ್ಟಾರ್ಟ್ ಮಾಡ್ಕೊತ ಹೋಗಿ. ನೋಡಿ, ಚೈನ್ ಹಾಕಿ ನಾನು ವಾಪಸ್ ಎಳೆದು ತೋರಿಸ್ತಾ ಇದ್ದೀನಿ. ಅಲ್ಲಿ ಲಾಕ್ ಆಗಿದೆ. ಲಾಕ್ ಆಗಿರೋದ್ರಿಂದ ದಾರ ಬಿಚ್ಚೋಗೋ ಸಾಧ್ಯತೆಯೇ ಇಲ್ಲ. ಈ ಥರ ನೀವು ಲಾಕ್ ಹಾಕೋದನ್ನು ಸ್ಟಾರ್ಟ್ ಮಾಡಿದ್ರೆ, ಅಂದರೆ ಚೈನನ್ನು ಸ್ಟಾರ್ಟ್ ಮಾಡಿದ್ರೆ, ಗಂಟು ಹಾಕ್ಕೊಂಡು ನೀವು ಸಿಲ್ಕ್ ಥ್ರೆಡ್ಡನ್ನು ಯೂಸ್ ಮಾಡೋ ಅಗತ್ಯ ಬರೋದಿಲ್ಲ. ಯಾವಾಗಲೂ 2 ಎಳೆನ ಗಂಟು ಹಾಕ್ಕೊಂಡು ನೀವು ಸ್ಟಾರ್ಟ್ ಮಾಡ್ತೀರಲ್ವ. ನಾ ಬೇಕಿದ್ದರೆ ಉಲ್ಟಾ ಇಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನೋಡಿ, ಆ ಜಾಗದಲ್ಲಿ ಗಂಟು ಬಿದ್ದಿಲ್ಲ ನೋಡಿ, ಎಷ್ಟು ನೀಟಾಗಿದೆ. ಐರನ್ ಮಾಡುವಾಗಲಿ ನೀವು ಡಿಸೈನ್ ಮಾಡಿ ಲೈನಿಂಗ್ ಇಟ್ಟು ಹೊಲಿಯುವಾಗ ಹಿಂಗೆ ಮುಟ್ಟಿದರೆ ನಿಮಗೇನು ಗಂಟಿನ ಹಾಗೆ ಫೀಲೇ ಆಗೋದಿಲ್ಲ. ನೋಡಿ ಎಷ್ಟು ನೀಟಾಗಿದೆ, ಗಂಟೆ ಇಲ್ಲ ನೋಡಿ. ಗಂಟು ಹಾಕ್ಕೊಂಡು ನೀವು 2 ಎಳೆ ದಾರನ ಮೇಲಕ್ಕೆ ತಗೊಳ್ತಿದ್ರಲ್ವ, ಆ ಸಮಸ್ಯೆ ಇಲ್ಲ ನಿಮಗೆ. ಅಂದರೆ ನೀವು ಎಣ್ಣಾಟನ್ನು ಹಾಕಿಬಿಟ್ಟು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಿದರೆ ಸಾಕಾಗುತ್ತೆ. ಗಂಟು ಹಾಕ್ಕೊಂಡು ನೀವು ಚೈನ್ನ ತಗೊಳ್ಳೋ ಅಗತ್ಯ ಇಲ್ಲ. ಓಕೆ, ಈ ಥರ ನೀವು ಐಡಿಯಾನ ಉಪಯೋಗಿಸಿ. ಓಕೆ, ನಿಮಗೆ ನಾನು ಕೆಲವು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಈ ಥರ ಗಂಟು ಹಾಕಿ ಸಮಸ್ಯೆ ಬರೋದಕ್ಕೆ ಒಂದು ಟಿಪ್ ಕೊಡ್ತೀನಿ ಅಂತ. ಅದೇ ಟಿಪ್ ಇದು, ನೋಡ್ತಾ ಇರಿ. ನಾನು ಅದನ್ನ ಫ್ರೇಮನ್ನ ಉಲ್ಟಾ ತಿರುಗಿಸಿ ಕೂಡ ತೋರಿಸ್ದೆ. ಆ ಜಾಗದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೋಡಿ. ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತದೆ ಅಂದ್ಕೊಳ್ತಿದ್ದೀನಿ. ಡಿಸೈನು ಮಾಡ್ತಾ ಎಂಡಲ್ಲಿ ಎಣ್ಣಾಟ ಹಾಕ್ತಿರಲ್ಲ, ಆ ಎಣ್ಣಾಟ ಅಲ್ಲ. ನೀವು ಡಿಸೈನ್ನ ಸ್ಟಾರ್ಟ್ ಮಾಡುವಾಗ ಸಿಲ್ಕ್ ಥ್ರೆಡ್ಡನ್ನು ಗಂಟು ಹಾಕಿಕೊಂಡು ಕೆಳಗಿಂದ ಮೇಲೆ ತೆಗಿತೀರಲ್ವ ಫ್ರೇಮಲ್ಲಿ, ಆವಾಗ ಗಂಟು ಹಾಕ್ಕೊಳ್ದೇನೆ ಈ ಥರ ಡೈರೆಕ್ಟಾಗಿ ನಾಟ್ ಹಾಕಿ ಎಣ್ಣಾಟ್ ಹಾಕ್ತಿರಲ್ಲ, ಅದನ್ನು ಸ್ಟಾರ್ಟಿಂಗಲ್ಲಿ ಹಾಕಿ. ಸ್ಟಾರ್ಟಿಂಗಲ್ಲಿ ಹಾಕುವಾಗ ಸ್ಟಾರ್ಟಿಂಗ್ ಲೇಯರನ್ನು ತೆಗಿಬೇಡಿ. ಇನ್ನು ಮುಂದೆ ಚೈನ್ ಹಾಕ್ತಾ ಹೋಗ್ತಿರಲ್ಲ, ಆ ದಾರನ ಮೇಲೆ ಕೆಳ್ಕೊಂಡು ಎಣ್ಣಾಟ್ ಹಾಕಿದರೆ ಯಾವುದೇ ಕಾರಣಕ್ಕೂ ಸ್ಟಿಚ್ಚು ಬಿಚ್ಚೋಗೋದಿಲ್ಲ. ನೋಡಿ, ನಾನು ಮತ್ತೊಂದು ಸತಿ ಎಳೆದು ತೋರಿಸ್ತೀನಿ. ಚೈನು ನೋಡಿ, ಬಿಚ್ಚಿ ಹೋಗೋದಿಲ್ಲ. ಇದು ನೋಡಿ, ಎಣ್ಣಾಟ್ ಹಾಕೋದು ಗೊತ್ತಿದೆ ಅಲ್ವ ನಿಮಗೆ. ಎಣ್ಣಾಟ್ ಹಾಕುವಾಗ ಏನಾಗುತ್ತೆ ಗೊತ್ತಾ, ಕೆಲವೊಮ್ಮೆ ನನಗೂ ಈ ಸಮಸ್ಯೆ ಮೊದಲು ಆಗ್ತಾಯಿತ್ತು. ತುಂಬ ದಾರನ ಮೇಲಕ್ಕೆ ಎಳೆದು ಕೆಳಗಿಂದ ದಾರ ತೆಗಿಯೋದಾದರೆ ಏನಾಗುತ್ತೆ ಅಂದರೆ, ದಾರ ವಾಪಸ್ಸು ನಾಟ್ ಹಾಕಿ ಕೆಳಗಡೆ ಎಳೆಯುವಾಗ ಮೇಲೆ ಸ್ವಲ್ಪ ಉಳ್ಕೊಂಬಿಡುತ್ತೆ. ಆಗ ಫಿನಿಶಿಂಗ್ ಬರಲ್ಲ. ಅದಕ್ಕೆ ಸ್ವಲ್ಪ ಸಣ್ಣ ದಾರನ ಎಳ್ಕೊಂಡು ದಾರನ ನೀವು ತಕ್ಕೋಬೇಕಾಗತ್ತೆ ಕೆಳಗಿಂದ. ಆವಾಗ ಏನಾಗುತ್ತೆ ಅಂದರೆ, ಕೆಳಗೆ ದಾರನ ಸೂಜಿಗೆ ಕೊಡುವಾಗ ಮೇಲಿನ ದಾರ ಕೆಳಗೆ ಹೋದಾಗೆ ಅನ್ನಿಸ್ತಾ ಇರುತ್ತೆ. ನೋಡಿ, ಈ ಥರ ಉಳ್ಕೊಂಬಿಡುತ್ತೆ, ಗೊತ್ತಾಯ್ತಾ? ಈ ಥರ ಉಳ್ಕೊಳ್ಳುತ್ತೆ. ಎಷ್ಟೇ ಕೆಳಗೆ ಎಳೆದ್ರೂ ಈ ಥರ ಉಳ್ಕೊಳ್ಳುತ್ತೆ. ಹಾಗಂತ ತುಂಬ ನೀವು ಕೆಳಗೆ ಎಳಿಬಾರ್ದು. ಎಣ್ಣಾಟ್ ಹಾಕಿದ್ರ ಮೇಲೆ ಕೆಳಗೆ ಎಳೆದ್ಬಿಟ್ರೆ ಏನಾಗುತ್ತೆ, ಸಿಲ್ಕ್ ಥ್ರೆಡ್ ಹರಿದೋಗ್ಬಿಡುತ್ತೆ. ನೋಡಿ, ಆ ಥರ ಉಳ್ಕೋಬಾರ್ದು ಅಂದರೆ ಸ್ವಲ್ಪ ಸಣ್ಣದಾಗಿ ನೀವು ದಾರನ ಮೇಲಕ್ಕೆ ಎಳ್ಕೊಂಡು ಆಮೇಲೆ ಕೆಳಗಡೆಯಿಂದ ದಾರನ ಆ ಚೈನಿನ ಒಳಗೆ ಎಳ್ಕೋಬೇಕಲ್ವ ಎಣ್ಣಾಟ್ ಹಾಕುವಾಗ. ಅದಕ್ಕೇನು ಮಾಡಬೇಕು ಅಂದರೆ, ನೀವು ದಾರ ಕೆಳಗೆ ಜಾರ್ತಾ ಇರುತ್ತೆ. ನಿಮಗೇನಾಗುತ್ತೆ ಅಂದರೆ, ಕೆಳಗೆ ಸೂಜಿಗೆ ದಾರ ಕೊಡುವಾಗ ದಾರದ ಅಂದರೆ ಮೇಲಿಂದ ಚೈನು ಕೆಳಗೆ ಜಾರಿದಾಗೆ ಆಗ್ತಾ ಇರುತ್ತೆ. ಆವಾಗ ನೋಡಿ, ಈ ಬೆರಳು ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ ಬೆರಳಲ್ಲಿ ಸೂಜಿಗೆ ಅಂಟಿಸ್ಕೊಂಡು ಹಿಡ್ಕೊಳ್ಳಿ. ಓಕೆ, ನಿಮಗೆ ನಾನು ಸ್ಲೋವಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಆಗ ಜಾರೋದಿಲ್ಲ. ಹೀಗೆ ಸೂಜಿಗೆ ಆ ದಾರನ ಹಿಂಗೆ ಅಂಟಿಸ್ಕೊಂಡು ಹಿಡ್ಕೊಳ್ಳಿ. ಆಮೇಲೆ ಕೆಳಗಡೆಯಿಂದ ಚೈನ್ನ ಜಾಸ್ತಿ ಎಳ್ಕೊಂಡಿರೋ ಚೈನ್ ಒಳಗೆ ಎಳ್ಕೊಳ್ಳಿ. ನೋಡಿ, ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಣ್ಣಾಟು ಹಾಕೋಕ್ಕೆ ಗೊತ್ತಿಲ್ಲ ಅಂದರೆ ನಂದು ಆರಿ ಕ್ಲಾಸು 6ನೇ ಆರಿ ಕ್ಲಾಸನ್ನು ಅಟೆಂಡ್ ಮಾಡಿ. 6ನೇ ಆರಿ ಕ್ಲಾಸಲ್ಲಿ ನಾನು ಎಣ್ಣಾಟ್ ಹೆಂಗೆ ಹಾಕೋದು ಅಂತ ಡಿಟೇಲಾಗಿ ಹೇಳಿದ್ದೀನಿ. ಓಕೆ, ಈಗ ನೋಡಿ, ನಾನು ಚಿಕ್ಕದಾಗಿ ಚೈನ್ ಎಳ್ಕೊಂಡಿದ್ದೆ, ಅದರೊಳಗಿಂದ ಪುನಃ ಒಂದು ಚೈನ್ ತಂದು ಎಣ್ಣಾಟ್ ಹಾಕಬೇಕಲ್ವಾ.
ಈಗ ಹೆಣ್ಣಾಟು ಫಿನಿಶಿಂಗ್ ಮಾಡುವಾಗ ಹೆಂಗೆ ಫಿನಿಶಿಂಗ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ನಾನು ದಾರ ಹಿಡ್ಕೊಂಡೆ ಮತ್ತು ಕೆಳಗಿಂದ ದಾರನ ತಗೊಂಡೆ. ಅಷ್ಟು ದೊಡ್ಡ ಚೈನ್ ತಗೊಂಡಿರಲಿಲ್ಲ ನಾನು. ಓಕೆ, ಈಗ ಕೆಳಗಿಂದ ಎಳ್ಕೊಂಡಿರೋ ಚೈನ್ ಒಳಗಿಂದ ಮತ್ತೆ ಮೊದಲು ತಗೊಂಡಿರೋ ಚೈನನ್ನು ಎಳ್ಕೊಂಡು ಕೆಳಗೆ ಎಳಿಬೇಕು ನೋಡಿ. ಈಗ ಎಷ್ಟು ಫಿನಿಶಿಂಗ್ ಬಂತು ನೋಡಿ, ಎಷ್ಟು ನೀಟಾಗಿ ಫಿನಿಶಿಂಗ್ ಬಂತು. ಮೇಲೆಲ್ಲೂ ದಾರ ಎಳ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಆ ಕಡೆ ತೊಗೊಂಡಿರೋದು ರಾಂಗು, ಈ ಕಡೆ ತೊಗೊಂಡಿರೋದು ರೈಟು. ಇನ್ನೊಂದು ಸತಿ ಹಾಕಿ ತೋರಿಸ್ತೀನಿ ನೋಡಿ. ಹೀಗೆ ಚೈನ್ ಹಾಕ್ಕೊಳ್ತಾ ಬಂದ್ರಿ ಅಲ್ವಾ. ನಾನು ಫಸ್ಟ್ ಕೊಟ್ಟ ಟಿಪ್ ಇದೆಯಲ್ವಾ, ಈ ಹೆಣ್ಣೊಟ್ಟು ಅಂದರೆ ಗಂಟದು 2 ಎಳೆ ದಾರನ ಗಂಟು ಹಾಕ್ಕೊಳ್ಳದೆ ಲಾಕ್ ಹಾಕ್ಕೊಳ್ಳಿ ಅಂತ, ಅದು ಮೆಥಡ್ ಯೂಸ್ ಮಾಡಿ. ಓಕೆ, ಮತ್ತು ನೋಡಿ ಈಗ ನೋಡಿ ಮತ್ತೆ ನಾನು ಆ ಚೈನನ್ನು, ನಿಮಗೆ ಪ್ರಾಕ್ಟೀಸ್ ಇದ್ದರೆ ಪರವಾಗಿಲ್ಲ, ನೀವು ಚೈನ್ನ ಹಿಡ್ಕೊಳ್ದೇನೆ ಹಾಗೇ ಕೆಳಗಡೆಯಿಂದ ದಾರ ತೆಗಿಬೋದು. ಒಂದು ವೇಳೆ ನಿಮಗೆ ಪ್ರಾಕ್ಟೀಸ್ ಇಲ್ಲ ಅಂದರೆ ಈ ಥರ ಐಡಿಯಾ ಉಪಯೋಗಿಸಿ. ಓಕೆ ನೋಡಿ, ಹೆಣ್ಣಾಟ್ ಹಾಕಿ ಕೆಳಗೆ ಎಳೆದೆ. ಈಗ ನೋಡಿ ಫಿನಿಶಿಂಗ್ ಹೆಂಗೆ ಬಂತು. ಕೆಳಗೆ ಏನು ಕಾಣಿಸ್ತಾ ಇಲ್ಲ, ಮೇಲೆ ಎಳ್ಕೊಂಡಾಗೆ ಕಾಣಿಸ್ತಾ ಇಲ್ಲ. ಒಂದು ವೇಳೆ ನೀವು ಹೆಣ್ಣಾಟ್ ಹಾಕಿದರೆ ಮೇಲೆ ಸ್ವಲ್ಪ ಚೈನು ಬಾಕಿ ಉಳಿತು ಅಂದರೆ ಅದಕ್ಕೂ ನಾನು ಟಿಪ್ಪನ್ನು ಹೇಳ್ತೀನಿ ಏನು ಮಾಡಬೇಕು ಅಂತ. ಓಕೆ ನೋಡಿ, ಆ ಥರ ಉಳಿದ್ರೂ ಕೂಡ ನಾನು ಅದಕ್ಕೊಂದು ಟಿಪ್ ಕೊಡ್ತೀನಿ ನೋಡಿ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಫಿನಿಶಿಂಗ್ ಹೆಂಗೆ ಬರಬೇಕು ಹೆಣ್ಣಾಟ್ ಹಾಕಿದಾಗ ಅನ್ನೋದನ್ನು. ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ, ಅರ್ಥ ಆಗಿಲ್ಲ ಅಂದರೆ ಸಪ್ರೇಟಾಗಿ ನಿಮಗೆ ಯಾವ ಟಿಪ್ ಅರ್ಥ ಆಗಿಲ್ವೋ ಅದನ್ನು ಹೇಳಿ. ನೋಡಿ, ಈ ಥರ ದಾರ ಉಳ್ಕೊಬಾರ್ದು, ಗೊತ್ತಾಯ್ತಾ ನೋಡಿ. ಆ ಥರ ಸೂಜಿ ಮೇಲೆ ದಾರ ಉಳ್ಕೋಬಾರ್ದು. ಈ ಕಡೆ ಹಾಕಿದ್ದೀನಲ್ಲ ಆ ಥರ ಫಿನಿಶಿಂಗ್ ಬರಬೇಕು ನೋಡಿ. ಆ ಥರ ಉಳ್ಕೊಂಡ್ರೆ ಅಡಿಗಡೆಯಿಂದ ಸೂಜಿ ಹಾಕಿ ಮೇಲ್ಗಡೆಯಿಂದ ಆ ಚೈನನ್ನು ಕೆಳಗೆ ಎಳ್ಕೊಬೇಕು. ಎಲ್ಲಿ ಸೂಜಿ ಹಾಕ್ಬೇಕಂದ್ರೆ ಆ ಚೈನ್ ಎಲ್ಲಿದೆಯೋ ಅದ್ರ ಪಕ್ಕಕ್ಕೆ ಅಡಿಗಡೆಯಿಂದ ನೀಡಲನ್ನು ಹಾಕಿ ನೋಡಿ ಕೆಳಗಡೆ ಈ ಥರ ಎಳ್ಕೊಬೇಕು. ಓಕೆ, ಈ ಥರ ಫಿನಿಶಿಂಗ್ ಕೊಡಬೇಕು ನೀವು. ಒಂದು ವೇಳೆ ಹೆಣ್ಣೊಟ್ಟು ಹಾಕುವಾಗ ಏನಾದ್ರು ದಾರ ಜಾಸ್ತಿ ಉಳ್ಕೊಂಬಿಟ್ರೆ ಆ ಥರ ಫಿನಿಶಿಂಗ್ ಕೊಡಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ? ಓಕೆ, ನಾನು ನಿಮಗೆ ಹೆಣ್ಣಾಟ್ ಹಾಕೋದನ್ನು ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಕೂಡ ಒಂದು ಸತಿ ತೋರಿಸ್ತೀನಿ. ಮತ್ತು ಡಿಟೇಲಾಗಿ ಬೇಕು ಅಂದರೆ ನಂದು ಆರಿ ಕ್ಲಾಸು 6 ಇದೆ, 6 ಆರಿ ಕ್ಲಾಸು. ಅದರಲ್ಲಿ ಬರೀ ಹೆಣ್ಣಾಟ್ ಬಗ್ಗೆನೇ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ 2-3 ಥರ ಹೆಣ್ಣಾಟ್ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ ನಾನು. ಆ ವಿಡಿಯೋನ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು 3-4 ಥರ ತೋರಿಸಿದ್ದೀನಿ ಯಾವ ಥರ ಹೆಣ್ಣಾಟ್ಗಳನ್ನ ಹಾಕ್ಬೋದು ಅನ್ನೋದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವು ಹೆಣ್ಣಾಟ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಲೇಬೇಕು, ಅದು ಇಂಪಾರ್ಟೆಂಟ್ ಕ್ಲಾಸು. ಯಾಕೆ ಅಂದರೆ ಪ್ರತಿ ಡಿಸೈನಿಗೂ ನೀವು ಹೆಣ್ಣಾಟ್ ಹಾಕ್ಲಿಕ್ಕಿರುತ್ತೆ. ಯಾಕೆ ಹೆಣ್ಣಾಟ್ ಹಾಕಲಿಲ್ಲ ಅಂದರೆ ನೀವು ಹಾಕಿರೋ ಎಲ್ಲ ಡಿಸೈನ್ಗಳು ಬಿಚ್ಚೋಗ್ಬಿಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಹೆಣ್ಣಾಟ್ ಹಾಕಿನೇ ನೀವು ಡಿಸೈನ್ನ ಕ್ಲೋಸ್ ಮಾಡಬೇಕಾಗತ್ತೆ ನೋಡಿ. ಹೆಣ್ಣಾಟ್ ಹಾಕೋದು ಹೇಗೆ ಅಂದರೆ ಹಿಂಗೆ ಚೈನ್ ಹಾಕಿದ ಒಂದು ಚೈನನ್ನು ಹೀಗೆ ದೊಡ್ಡದಾಗಿ ಮೇಲೆ ಎಳ್ಕೊಳ್ಳಿ. ಎಳ್ಕೊಂಡು ಆ ಚೈನ್ ಒಳಗಿಂದ ಕೆಳಗಡೆಯಿಂದ ಇನ್ನೊಂದು ಚೈನ್ನ ಎಳ್ಕೊಂಡು ಕೆಳಗಿಂದ ಮೇಲೆ ಎಳ್ಕೊಂಡಿರೋ ಚೈನ್ ಒಳಗಿಂದ ಫಸ್ಟ್ ಎಳೆದಿರೋ ಚೈನನ್ನು ಎಳೆದ್ಬಿಟ್ಟು ಸೂಜಿಯಲ್ಲಿ ಹಿಡ್ಕೊಂಡು ಕೆಳಗೆ ದಾರನ ಎಳ್ಕೋಬೇಕು ನೀವು. ಆವಾಗ ಲಾಕ್ ಆಗುತ್ತೆ. ಓಕೆ.